ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೈಥಾಲಜಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಜಾಗದ ಹೆಸರು ಅವನಿ ಸೀತಾ ಬೆಟ್ಟ ಅಂತ ಕರೀತಾರೆ. ಯಾವಾಗ ಸೀತಾದೇವಿ ತನ್ನ 2ನೇ ವನವಾಸಕ್ಕೆ ಹೋದಾಗ ಲವಕುಶರ ಜೊತೆ ವಾಸವಾಗಿದ್ದ ಜಾಗವೇ ಈ ಅವನಿ ಸೀತಾ ಬೆಟ್ಟ. ಸೊ ಫ್ರೆಂಡ್ಸ್, ಈ ಒಂದು ಜಾಗವನ್ನ ನಳಂಬ ಅನ್ನುವಂತಹ ಒಂದು ದೊಡ್ಡ ಮನೆತನ 10ನೇ ಶತಮಾನದಲ್ಲಿ ಕಟ್ಟಿರುವಂತಹ ಜಾಗ ನೋಡೋಕ್ಕೆ ನಾನು ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಹಾಗಾಗಿ ಕೊನೆವರೆಗೂ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡ್ತಾ ಇರ್ಬೋದು ನೀವು. ಅವನಿ ಶ್ರೀ ಸೀತಾಮಾತೆ ಬೆಟ್ಟ, ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಒಂದು ಬೆಟ್ಟವನ್ನ ಇನ್ಫಾರ್ಮೇಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಈ ಒಂದು ಜಾಗ ಲೊಕೇಟೆಡ್ ಆಗಿರೋದು ಕೋಲಾರ ಜಿಲ್ಲೆಯ ಬೇತ್ಮಂಗ್ಲ ಅನ್ನುವಂಥ ಒಂದು ಮುಖ್ಯ ರಸ್ತೆಯಿಂದ ಒಂದು 6-7 ಕಿಲೋಮೀಟರ್ ಬಂದರೆ ನಮಗೆ ಅವನಿ ಅನ್ನೋ ಊರು ಸಿಗುತ್ತೆ. ಸೊ ಅದೇ ಜಾಗದಲ್ಲಿ ಈ ಒಂದು ಬೆಟ್ಟ ಲೊಕೇಟೆಡ್ ಆಗಿರೋದು. ಸೊ ಫ್ರೆಂಡ್ಸ್, ಈ ಒಂದು ಜಾಗಕ್ಕೆ ಬಹಳ ಕಥೆಗಳಿವೆ. ಈ ಒಂದು ಜಾಗನ ದಕ್ಷಿಣದ ಗಯಾ ಅಂತಲೂ ಸಹ ಕರೀತಾರೆ. ಸೊ ಫ್ರೆಂಡ್ಸ್, ಈ ಒಂದು ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ಬರೆದಂಥ ವಾಲ್ಮೀಕಿ ಅವರು ವಾಸವಾಗ್ತಿದ್ದಂತಹ ಜಾಗವೂ ಸಹ ಇದೆ. ಮತ್ತು ಸೀತಾಮಾತೆಯ ಮಕ್ಕಳಾದ ಲವಕುಶರು ಸಹ ಇಲ್ಲೇ ಹುಟ್ಟಿದ್ದು, ಹಾಗೆ ಇಲ್ಲೇ ಬೆಳೆದ್ರು ಅಂತಲೂ ಸಹ ಒಂದು ಮೈಥಾಲಜಿಕಲ್ ಸ್ಟೋರಿ ಇದೆ. ಬರೀ ಅಷ್ಟೇ ಅಲ್ಲ, ಪಂಚಪಾಂಡವರಾದ 5 ಪಾಂಡವರ ದೇವಸ್ಥಾನವೂ ಇದೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಈ ಪಿಕ್ಚರು. ಸೊ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗೋಕ್ಕೆ ನಮಗೆ ದಾರಿ ಮಾಡಿದ್ದಾರೆ. ಈ ಒಂದು ಬೆಟ್ಟಕ್ಕೆ 660 ಮೆಟ್ಲುಗಳಿದ್ದಾವೆ. ಸೊ ಇದು ತುಂಬ ಜನಪ್ರಿಯವಾದ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಆಶ್ಚರ್ಯವಾದ ಸಂಗತಿ ಏನಪ್ಪ ಅಂತಂದರೆ, ಈ ಸ್ಥಳೀಯರು ಹೇಳೋ ಪ್ರಕಾರ ನೀವು ನೋಡ್ತಾ ಇರ್ಬೋದು, ಈ ನಾಯಿಗಳು ನಮ್ಮನ್ನು ಮೇಲ್ಗಡೆವರೆಗೂ ಕರ್ಕೊಂಡೋಗಿ ಕೆಳಗಡೆವರೆಗೂ ಕರ್ಕೊಂಬರುತ್ತಂತೆ. ಸೊ ನಾವು ಎಲ್ಲಿ ಹೋಗ್ತೀವೋ ಅದು ಇದು ನಮ್ಮಿಂದನೇ ಬರುತ್ತೆ. ಸೊ ಇಲ್ಲಿ ಯಾರೇ ಬರಲಿ ಅವ್ರನ್ನ ಮೇಲೆವರೆಗೂ ಕರ್ಕೊಂಡೋಗಿ ಕೆಳಗಡೆವರೆಗೂ ಕರ್ಕೊಂಬಂದು ಬಿಡುತ್ತೆ ಅಂತ ಈ ಒಂದು ಸ್ಥಳೀಯರು ಹೇಳ್ತಾ ಇದ್ರು. ತುಂಬ ನನಗೆ ಆಶ್ಚರ್ಯ ಆಯಿತು. ಅದೇ ಥರ ಇವಾಗ ನಮ್ಮ ಜೊತೆಗೆ ಬರ್ತಾ ಇದ್ದೇವೆ ನೋಡಿ. ಸೊ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್, ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಏನು ಜಾರಬಾರ್ದು, ಮಳೆ ಬಂದಾಗ ಗಟ್ಟಿಗಿರಬೇಕು ಅಂತ ಇಲ್ಲೆಲ್ಲ ಪಕ್ಕದಲ್ಲಿ ಐರನ್ ರಾಡ್ ಎಲ್ಲ ಹಾಕಿದ್ದಾರೆ. ಸೊ ಇದನ್ನ ಇಟ್ಕೊಂಡು ನಾವು ಹತ್ಬೋದು, ಸೇಫಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಬೆಳಗಿನ ಜಾವ ಟೈಮಲ್ಲಿ ಬಂದರೆ ಮಾತ್ರ ಫ್ರೆಂಡ್ಸ್ ಇಲ್ಲಿ ಸನ್ಸೆಟ್ಟು, ಸನ್ರೈಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆನೇ ಬರ್ತಿದೆ ಇನ್ನು ನಾಯಿಗಳು. ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡೋಣ ನಮ್ಮ ಅವನಿ ಸೀತಾಮಾತೆಯ ಬೆಟ್ಟ. ಸೊ ಮೊದಲನೇದಾಗಿ ಇದು ಎಂಟ್ರೆನ್ಸು. ಇದು ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿದ್ದಾವೆ. ಇವೆಲ್ಲ ಹೇಗೆ ನಿಂತಿರ್ತಾವೋ ಈ ಒಂದು ಬೆಟ್ಟದ ಮೇಲೆ. ಆಶ್ಚರ್ಯ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಈ ಒಂದು ಪಕ್ಷಿಗಳ ಚಿಲಿಪಿಲಿ, ಈ ಒಂದು ನೇಚರಲ್ಲಿ ಈ ಥರ ಟ್ರಕ್ಕಿಂಗ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಹಿಂಗೆ ಮುಂದೆ ಬಂದರೆ ನೋಡ್ತಾ ಇರ್ಬೋದು ನೀವು, ಈ ಕಲ್ಲುಗಳನ್ನು ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ಈ ಒಂದು ಕಲ್ಲುಗಳನ್ನು ಇಲ್ಲಿ ಜೋಡಿಸಿ ಹೋಗಿರ್ತಾರೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್ ನೋಡಿ, ಪಂಚಪಾಂಡವರ ಒಂದು ದೇವಾಲಯ ಇಲ್ಲಿದೆ. ಪಾಂಡವರ 5 ಜನ ಸಹ ಕಟ್ಟಿರುವಂತಹ 5 ಲಿಂಗಗಳು ಒಳಗಡೆ ಇದೆ ನೋಡಿ. ಸೊ ಫ್ರೆಂಡ್ಸ್, ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದು
ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಮೂಲಾಶ್ರಮ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಆಶ್ರಮದ ಒಳಗಡೆ ದೊಡ್ಡ ಗುಹೆ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಆ ಗುಹೆ ಒಳಗಡೆ ತುಂಬ ಕತ್ಲೆ ಇದೆ. ಸೊ ಹಾಗಾಗಿ ಅಲ್ಲಿ ನಾವು ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಒಳಗಡೆ ಏನಾದ್ರು ತುಂಬ ಕತ್ಲೆ ಇರುತ್ತೆ ಅಂತ ಸೊ ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿಂದಲೇ ನಾವು ನಿಮ್ಗೆ ತೋರಿಸ್ತಾ ಇರ್ಬೋದು. ವಾವ್, ನೋಡಿ ಫ್ರೆಂಡ್ಸ್, ಆಗಿನ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದು ಯಾವ ದೇವರು ಅಂತ ಗೊತ್ತಿಲ್ಲ. ಸೊ ಆದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಒಂದು ಗುಹೆ ಒಳಗಡೆ ಹೋಗೋಕ್ಕೆ ದಾರಿ ಇರೋದು. ಸೊ ನೋಡಿ, ತುಂಬ ಚಿಕ್ಕದಿದೆ ದಾರಿ. ಇಲ್ಲಿ ಒಳಗಡೆ ತುಂಬ ದೊಡ್ಡ ಗುಹೆ ಇದೆ. ಸೊ ಇಲ್ಲಿ ಕೆಳಗಡೆಯಿಂದ ಇಳ್ಕೊಂಡು ಹೋಗ್ಬೇಕು. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಬನ್ನಿ ಈಗ ನಾವು ಮುಂದೆ ಹೋಗೋಣ. ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ತಣ್ಣಗೆ ಗಾಳಿ ಬೀಸ್ತಾ ಇದೆ. ವಾವ್, ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಳಿ ಬರೋಕ್ಕೆ ಬಿಟ್ಕೊಂಡಿದ್ದಾರೆ ನೋಡಿ ಜಾಗ. ಹಾಗೆ ಮುಂದೆ ಬಂದರೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಮಂಟಪ ಇದೆ. ಸೊ ಫ್ರೆಂಡ್ಸ್, ಹೀಗೆ ಮುಂದೆ ಹೋದರೆ ನಮಗೆ ಇನ್ನು ಸೀತಾಮಾತೆಯ ಮನೆ, ಏಕಾಂತ ರಾಮಸ್ವಾಮಿ ಮಂದಿರ, ಲಕ್ಷ್ಮಣ ತೀರ್ಥ, ಪಾತಾಳ ಗಂಗೆ, ಅಗ್ನಿ ತೀರ್ಥ ಹಾಗೂ ಮುಂತಾದ ಸುಂದರವಾದ ಪೌರಾಣಿಕವಾದ ಜಾಗಗಳನ್ನು ನೀವು ನೋಡಬೇಕಂದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋವಿನ ಸೆಕೆಂಡ್ ಫ್ಯೂಷನನ್ನು ನೋಡಿ, ಅಂದರೆ ಪಾರ್ಟ್ 2. ಇನ್ನು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ. ಈ ಒಂದು ಪಾರ್ಟ್ 2 ವಿಡಿಯೋ ತುಂಬ ವಿಶೇಷವಾಗಿರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಡೋಂಟ್ ಮಿಸ್ ಪಾರ್ಟ್ 2.